ಪ್ರತಿಯೊಬ್ಬರದು ಒಂದು ಡ್ರೀಮ್ ಆಗಿರ್ತದೆ, ಒಂದು ಬ್ಯೂಟಿಫುಲ್ ಕಾರ್ ತಗೊಳ್ಬೇಕು ಅಂತ ಹೇಳಿ. ಒಂದು ರಾಕ್ಸ್ ಆಗಿರ್ಬೋದು, ಕೆಲವ್ರದ್ದು ಕ್ರೇಜ್ ಪ್ರಕಾರ ಇರ್ತದೆ. ಸೊ ಅದರಲ್ಲಿ ಏನು, ನಮ್ಮ RS ಕಾರ್ ಮಾಡಿಫೈಸ್ಗೆ ಬರುವ ಪ್ರತಿಯೊಂದು ಕಸ್ಟಮರ್ ಅವ್ರದ್ದು ಡ್ರೀಮ್ ಏನಂತ ಹೇಳಿದ್ರೆ, ಕಾರ್ ತಗೊಂಡು ಮನೆಗೆ ಹೋಗೋ ಮೊದಲು ಫಸ್ಟ್ RS ಕಾರ್ ಮಾಡಿಫೈಸ್ಗೆ ಹೋಗಿ ಒಂದು ಕಾರ್ದು ಲುಕ್ಕನ್ನು ಕಂಪ್ಲೀಟ್ ಚೇಂಜ್ ಮಾಡಿನೇ ಮನೆಗೆ ಹೋಗ್ಬೇಕಂತ ಹೇಳಿ. ಸೊ ದಿಸ್ ಇಸ್ ವಾಟ್ ನಾನು ಇಷ್ಟು ನೋಡಿರೋದು ಒಂದು ಆಲ್ಮೋಸ್ಟ್ 3-4 ಇಯರ್ಸಿಂದ. ಪ್ರತಿ ಒಂದು ವಿ ಆರ್ ಬ್ಲೆಸ್ಡ್ ಟು ಒಂದು ಹೊಸ ಕಾರನ್ನು ಮಾಡಿಫಿಕೇಶನ್ ಮಾಡಲಿಕ್ಕೆ. ಯಾಕಂದರೆ ಈ ಕಸ್ಟಮರ್ ತುಂಬ ವರ್ಷದಿಂದ ಒಂದು ಡ್ರೀಮ್ ಕಾರ್ ತಗೊಳ್ಬೇಕು ಅಂತ ಅನ್ಸ್ಕೊಂಡು ಮಹೇಂದ್ರ ಶೋರೂಮಿಂದ ಡೈರೆಕ್ಟ್ ಮನೆಗೆ ಹೋಗದೆ, ಮನೆಯವರೆಗೂ ಕಾರ್ ತೋರಿಸದೆ ಡೈರೆಕ್ಟ್ RS ಕಾರ್ ಮಾಡಿಫೈಸ್ ಬಂದು ಒಂದು ಇಂಟೀರಿಯರ್ ಅನ್ನು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಈಗ ಇಂಟೀರಿಯರ್ ಅಂತ ಹೇಳುವಾಗ ಇದರಲ್ಲಿ ಕಸ್ಟಮರ್ ಕಂಪ್ಲೀಟ್ ಎಕ್ಸ್ಟೀರಿಯರ್ ಏನೂ ಕೆಲಸ ಮಾಡಿಲ್ಲ, ಬಟ್ ಇಂಟೀರಿಯರ್ ಅಂತ ನೋಡಿದ್ರೆ ನೀವೇ ಶಾಕ್ ಆಗ್ತೀರಿ. ಯಾಕೆ ಕಸ್ಟಮರ್ ಆಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು ರಿಬ್ಬನ್ನು ಬಿಚ್ಚದೆ ಡೈರೆಕ್ಟ್ RS ಕಾರ್ ಮಾಡಿಫೈಸ್ ಬಂದು ಒಂದು ಅವರ ಡ್ರೀಮ್ ತರನೇ ಒಂದು ಕಾರನ್ನು ಡಿಫ್ರೆಂಟ್ ಕೈಂಡ್ ಆಫ್ ಮಾಡಿಫಿಕೇಶನ್ ಮಾಡಿ ತಗೊಂಡು ಹೋಗ್ತಾರೆ. ಬನ್ನಿ ಈಗ ಇಂಟೀರಿಯರ್ ಯಾವ ರೀತಿ ಮಾಡಿಫಿಕೇಶನ್ ಮಾಡಿದ್ದೇವೆ ಅಂತ ನೋಡ್ಕೊಳ್ಳುವ ಬನ್ನಿ. ನೀವೇ ನೋಡ್ತಿರ್ಬೋದು ಒಂದು ಇಂಟೀರಿಯರ್ ಅಂದ್ರೆ ಯಾವ ತರ ಅಂತೇಳಿ ಇಲ್ಲಿ ತೋರಿಸ್ತೇನೆ ಬನ್ನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಒಂದು ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಕಾರ್. ಆ ಕಲರ್ ಸಟಲ್ ಆಗಿರ್ಬೋದು, ಒಂದು ಬ್ಲಡ್ ಮರೂನ್ ಅಂತ ಹೇಳ್ಬೋದು. ಸೊ ಒಂದು ಇಂಟೀರಿಯರ್ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತೇಳಿ. ಈಗ ನಿಮಗೆ ಗೊತ್ತಾಗಿರ್ಬೋದು ಕಸ್ಟಮರ್ದು ಡ್ರೀಮ್ ಅಂತ ಹೇಳಿದ್ರೆ ಏನು ಅಂತೇಳಿ. RS ಕಾರ್ ಮಾಡಿಫೈಸ್ಗೆ ಬಂದು ಅವರ ಕಾರನ್ನು ಅವರ ಡ್ರೀಮ್ ತರ ಮಾಡೋದೇ ಒಂದು ಮೇನ್. ಸೊ ಅಗೇನ್ ಐಮ್ ಸೇಯಿಂಗ್ ವಿ ಆರ್ ವೆರಿ ಬ್ಲೆಸ್ಡ್ ಟು ಡೂ ಆಲ್ ದಿಸ್ ವರ್ಕ್. ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈಗ ಇಂಟೀರಿಯರ್ ಅಂತ ಬಂದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಚೆರಿ ರೆಡ್ ಸೀಟ್ ಕವರ್ ಆಗಿರ್ಬೋದು. ಐ ವಾಂಟ್ ಟು ಸೇ ದ ಫಿಟ್ ಅಂಡ್ ಫಿನಿಶ್ ಆಫ್ ದ ಸೀಟ್ ಕವರ್ ಅಂದರೆ ಈ ಪರ್ಫರೇಷನ್ ಇದರಲ್ಲಿ ಕಂಪ್ಲೀಟ್ ನಿಮಗೆ ಪರ್ಫರೇಷನ್ ವೆಂಟಿಲೇಷನ್ ಇದೆ. ವೆಂಟಿಲೇಷನ್ ಇದ್ದಾಗ ಇಲ್ಲಿ ಯಾವ ರೀತಿ ಸೀಟ್ ಮಾಡಿಫಿಕೇಶನ್ ಮಾಡಿದ್ದೇವೆ ನೋಡ್ತಿರ್ಬೋದು. ಇದರಲ್ಲಿ ನಿಮಗೆ ಯಾವುದೇ ರೀತಿ ಇರುವ OM ಫಂಕ್ಷನ್ಸ್ ಹಾಳಾಗದೆ ರಿಟರ್ನ್ ಮಾಡಿದ್ದೇವೆ. ಆ್ಯಂಡ್ ಸಿ ದ ಕ್ವಾಲಿಟಿ, ಸಿ ದ ಫಿನಿಶಿಂಗ್, ಆ ಫಿಟ್ ಅಂಡ್ ಆ ಬಕೆಟ್ ಶೇಪ್ ಆಗಿರ್ಬೋದು, ಕಾಂಬಿನೇಷನ್ ಆಫ್ ದ ಕಲರ್ ಆಗಿರ್ಬೋದು ಆ್ಯಂಡ್ ದ ಡಿಸೈನ್ಸ್ ಆಗಿರ್ಬೋದು ಇಲ್ಲಿ ನೋಡ್ತಿರ್ಬೋದು. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅಲಾಂಗ್ ವಿತ್ ದ್ಯಾಟ್ ಯು ಸಿ ಒಂದು ಕಸ್ಟಮರ್ದು ಒಂದು ಲೋಗೋ ಬೇಕಿತ್ತು ಅವರಿಗೆ. ನಮ್ಮದು ಒಂದು ಕಂಪನಿದು ಲೋಗೋ ಇದೆ, ಅದೇ ಲೋಗೋ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ವಿ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಲೋಗೋ. ಕಸ್ಟಮರ್ದು ಏನು ಲೋಗೋ ಆಯಿತು, ಅವ್ರು ಏನು PDF ಕಾಪಿ ಕೊಟ್ಟಿದ್ದಾರೆ, ದ ಸೇಮ್ ಥಿಂಗ್ ವಿ ಹ್ಯಾವ್ ಎಕ್ಸಿಕ್ಯೂಟೆಡ್. ಸೊ ಸೀಟ್ ಕವರ್ ಜೊತೆ ನೀವು ನೋಡ್ತಿರ್ಬೋದು ಫಿಟ್ ಅಂಡ್ ಫಿನಿಶ್ ಆಮ್ರೆಸ್ಟ್ ನೋಡ್ತಿರ್ಬೋದು. ದಿಸ್ ಕ್ವಾಲಿಟಿ ಇಸ್ ಕಾಲ್ಡ್ RS ಕಾರ್ ಮಾಡಿಫೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಸ್ಟಮರ್ ಅಷ್ಟು ಆಸೆ ಇಟ್ಟು ಬಂದಾಗ, ಇಷ್ಟು ಒಂದು ಕ್ವಾಲಿಟಿಯನ್ನು ನಂಬಿ ಬಂದಾಗ ವಿ ಆರ್ ಆಲ್ವೇಸ್ ರೆಡಿ ಟು ಡೆಲಿವರ್. ಸೊ ಈ ಕಾರಲ್ಲಿ ಕುತ್ಕೊಂಡ್ರೆ ನನಗೇನೋ ಒಂದು ಲಕ್ಸುರಿ ಫೀಲ್ ಆಗ್ತಿದೆ. ಸೊ ಲೆಟ್ಸ್ ಕಮ್ ಟು ದ ಸ್ಟೇರಿಂಗ್. ಸೊ ಸ್ಟೇರಿಂಗ್ ಅಂತಾಗ ನೀವು ನೋಡ್ತಿರ್ಬೋದು ಒಂದು ಕ್ವಾಲಿಟಿ ಆಫ್ ದ ಸ್ಟೇರಿಂಗ್, ಡ್ಯೂಯಲ್ ಟೋನ್ ಸೀಟ್ ಕವರ್ ಮ್ಯಾಚಿಂಗ್, ಸ್ಟೇರಿಂಗ್ ಮ್ಯಾಚಿಂಗ್ ಅಂಡ್ ದ ಥ್ರೆಡ್ ಅಂಡ್ ದ ಡ್ಯೂಯಲ್ ಟೋನ್ ಅಂಡ್ ಆ ಹೈಡ್ರೋ ಡಿಪ್ಪಿಂಗ್ ಒಂದು ಸ್ಟೇರಿಂಗ್ ಅಲ್ಲಿ ಆಗಿರೋದು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಲೋಗೋ ಆಗಿರ್ಬೋದು, ಆ ಸೈಡ್ಸ್ ಅಲ್ಲಿ ಆಗಿರ್ಬೋದು, ಮೇಜರ್ ಆಗಿ ಕಲರ್ ಕಾಂಬಿನೇಷನ್ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಪ್ಯೂರ್ ಲೆದರ್ ಕಾಂಬಿನೇಷನ್ ಮಾಡಿದೇವಿ. ಅಂಡ್ ದಿಸ್ ಇಸ್ ಅ ಮೈಕ್ರೋ ಫೈಬರ್ ಸೀಟ್ ಕವರ್. ಬಟ್ ಎಲ್ಲಿನೂ ಕಾಂಪ್ರಮೈಸ್ ಆಗದೆ ಸೀಟ್ ಕವರ್ ಸ್ಟೇರಿಂಗಿಗೆ ನೀಟಾಗಿ ಮ್ಯಾಚ್ ಮಾಡಿದೀವಿ. ಅದೇ ರೀತಿ ಸ್ಟೇರಿಂಗ್ ಇದು ಬಿಹೈಂಡ್ ನೋಡ್ತಿರ್ಬೋದು ನೀವು ಸ್ಪೀಡೋಮೀಟರ್ ಅಲ್ಲಿ ಒಂದು ನಿಮಗೆ ಕಾರ್ಬನ್ ಫಿನಿಶಿಂಗು ಮಾಡಿದ್ದೇವೆ. ಅಂಡ್ ಇದರಲ್ಲಿ ಮೇಜರ್ ಆಗಿ ಯು ಕ್ಯಾನ್ ಸಿ ದ ಕ್ವಾಲಿಟಿ ಆಫ್ ದ ಕಾರ್ಬನ್ ಫಿನಿಶ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಕ್ವಾಲಿಟಿ ಅಂಡ್ ದ ಫಿನಿಶಿಂಗ್ ಇಸ್ ಅಮೇಸಿಂಗ್. ಸೊ ಇದಾದ ನಂತರ ಲೆಟ್ಸ್ ಕಮ್ ಟು ದ ಹೈಡ್ರೋಡಿಪ್. ಸೊ ಇದಾದ ನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದದ್ದು ಒಂದು ಪಿಲ್ಲರ್ಸ್ ಆಗಿರ್ಬೋದು, ಕಂಪ್ಲೀಟ್ ಕಾರ್ದು ಪಿಲ್ಲರ್ಸ್, ಹ್ಯಾಂಡಲ್ಸ್, ಪ್ರತಿ ಒಂದು ಡೋರ್ ಪ್ಯಾಡ್ ಆಗಿರ್ಬೋದು ಅಂಡ್ ಅ ಬ್ಯೂಟಿಫುಲ್ ಸೀಟ್ ಕವರ್ ವಿತ್ ಅ ಕಸ್ಟಮರ್ ಲೋಗೋ. ಸೊ ಈಗ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಡ್ಯಾಶ್ ಬೋರ್ಡ್ ಕೆಳಗಡೆ ಅಂಡ್ ದ ಡೋರ್ ಪ್ಯಾಡ್ಸ್ ಇದರಲ್ಲಿ ಸಿಂಗಲ್ ಕಲರ್ ಮಾಡಿಲ್ಲ. ವಿ ಹ್ಯಾವ್ ಡನ್ ಅ ಡ್ಯೂಯಲ್ ಕಲರ್. ಅಂದ್ರೆ ಮರೂನಿಗೆ ಬ್ಲಾಕ್ ಚೆನ್ನಾಗ್ ಕಾಣ್ತದೆ, ಬಟ್ ವಿ ಹ್ಯಾವ್ ಚೂಸನ್ ಅ ಕಾರ್ಬನ್ ಸೊ ದಟ್ ನಿಮಗೆ ಸಟಲ್ ಆಗಿ ನಿಮಗೆ ಒಂದು ಎನ್ಹಾನ್ಸ್ ಆಗ್ತದೆ, ರಿಚ್ ಲುಕ್ ಬರ್ತದೆ. ಸೊ ಪ್ರತಿ ಒಂದು ಪಿಲ್ಲರ್ಸ್, ಹ್ಯಾಂಡಲ್ಸ್, ಆ ಸ್ಮಾಲ್ ಮೇಲೆ ಇರುವಂತದ್ದು ಎಲ್ಲ ಹ್ಯಾಂಡಲ್ಸ್ ಆಗಿರ್ಬೋದು, ಸೀಟ್ ಕವರ್ಸ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಇರುವಂತ ಸ್ಮಾಲ್ ಪಾರ್ಟ್ಸ್ ಆಗಿರ್ಬೋದು ಅಂಡ್ ಇದರಲ್ಲಿ ಇರುವಂತ ಮೇಜರ್ ಪಾರ್ಟ್ಸ್ ಆಗಿರ್ಬೋದು, ಎವ್ರಿಥಿಂಗ್ ನಾವು ರಿಮೂವ್ ಮಾಡಿ ಕಾರ್ಬನ್ ಡಿಪ್ ಅಂಡ್ ಹೈಡ್ರೋ ಡಿಪಿಂಗ್ ಮಾಡಿ ನೀಟಾಗಿ ಮಾಡಿದ್ದೇವೆ. ಸೊ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ರೂಫಿಂಗ್ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದು ರೂಫ್ ಅಂತ ಬಂದಾಗ ಇದರಲ್ಲಿ ಬೇಜ್ ಕಲರ್ ಇರ್ತದೆ, ಬಟ್ ಬ್ಲಾಕ್ ಮಾಡಿದ್ರಿಂದ ನಿಮಗೆ ಮರೂನಿಗೆ ಕಾಂಬಿನೇಷನ್ ಹೈಲೈಟ್ ಆಗ್ತದೆ ಅಂಡ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸೊ ಇದರಲ್ಲಿ ಸನ್ ರೂಫ್ ಇದ್ರೂನು ಒಂದು RS ಕಾರ್ ಮಾಡಿಫೈಸ್ ಅಲ್ಲಿ ದೋ ಇಟ್ ಈಸ್ ಅ ವೆರಿ ಟಫ್ ಜಾಬ್ ಅಂತಾನೆ ಹೇಳ್ಬೋದು.
ವಿ ಹ್ಯಾವ್ ಡನ್ ಅ ಬ್ಯೂಟಿಫುಲಿ ರೂಫಿಂಗ್ ಮಾಡಿದ್ದೇವೆ. ದಟ್ ಮೆಟೀರಿಯಲ್ ನೋಡ್ತಿರ್ಬೋದು ಅಂಡ್ ಹೌ ಇಟ್ ವರ್ಕ್ಸ್ ಅಂತ ನೋಡ್ತಿರ್ಬೋದು. ಕಾಂಬಿನೇಷನ್ ಮ್ಯಾಚಿಂಗ್ ನೋಡ್ತಿರ್ಬೋದು. ಸನ್ ರೂಫ್ ಇದ್ರೂನು RS Car Modifies ಅಲ್ಲಿ ವಿ ಹ್ಯಾವ್ ಡನ್ ಅ ವೆರಿ ಫ್ಯಾಂಟಾಸ್ಟಿಕ್ ಜಾಬ್ ಅಂತ ಹೇಳ್ಬೋದು. ಅಂಡ್ ದ ಫಿನಿಶಿಂಗ್ ಹ್ಯಾಸ್ ಕಮ್ ಔಟ್ ಅಮೇಸಿಂಗ್. ಸೊ ಇದರಲ್ಲಿ ರೂಫಿಂಗ್ ಆಗಿರ್ಬೋದು, ನಿಮಗೆ ಸೀಟ್ ಕವರ್ ಆಗಿರ್ಬೋದು, ಹ್ಯಾಂಡಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಅ ಮ್ಯಾಚಿಂಗ್. ಅದೇ ರೀತಿ ಮೇಲೆ ಬ್ಲಾಕ್ ಇರುವಾಗ ಕೆಳಗಡೆನೂ ಬ್ಲಾಕ್ ಮಾಡಬೇಕು. ಸೊ ಹಾಗಾಗಿ ನಾವು ಇದರಲ್ಲಿ ಫುಲ್ ಫ್ಲೋರ್ ಲ್ಯಾಮಿನೇಷನ್ ಮಾಡಿದ್ದೇವೆ. ಅಗೇನ್ ವಿ ಹ್ಯಾವ್ ಯೂಸ್ ಅ ವೆರಿ ಪ್ರೀಮಿಯಂ ಮೆಟೀರಿಯಲ್. ಕಂಪ್ಲೀಟ್ ನಿಮಗೆ ಬ್ಲಾಕ್ ಫುಲ್ ಫ್ಲೋರ್ ಲ್ಯಾಮಿನೇಷನ್ ಮಾಡಿದ್ದೇವೆ. ನೀವು ನೋಡಿರ್ಬೋದು ವಿಟಾರಾ XS100 ಆ ತರ ಗಾಡಿ ನೋಡಿರ್ಬೋದು. ಬಟ್ ಥಾರ್ ರಾಕ್ಸ್ ಅಲ್ಲಿ ಫುಲ್ ಫ್ಲೋರ್ ಲ್ಯಾಮಿನೇಷನ್, ಯು ಕ್ಯಾನ್ ಸಿ ದ ಲುಕ್. ಇದೆಲ್ಲ ಆದ ನಂತರ ಲೆಟ್ಸ್ ಕಮ್ ಟು ದ ಇಂಟೀರಿಯರ್. ಇನ್ನೊಂದು ಕೆಲಸ ಏನಂದ್ರೆ ಸನ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಯಾಕೆ ಸನ್ ಫಿಲ್ಮ್ ಯೂಸ್ ಮಾಡ್ತೇವೆ? ಫಾರ್ ದ ಕೂಲಿಂಗ್, ಕೆಲವರಿಗೆ ಪ್ರೈವೇಸಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸನ್ ಫಿಲ್ಮ್ ವಾಟ್ ಯು ಹ್ಯಾವ್ ಯೂಸ್ಡ್ ಇನ್ ದಿಸ್ ಆಲ್ಸೋ. ದ ಕಂಪ್ಲೀಟ್ ಕಾರ್ಗೆ ಇದರಲ್ಲಿ ಸನ್ ಫಿಲ್ಮ್ ಮಾಡಿದ್ದೇವೆ. ಸೊ ದೀಸ್ ಕೈಂಡ್ ಆಫ್ ವರ್ಕ್ಸ್ ಹ್ಯಾಸ್ ಬಿನ್ ಡನ್ ಇನ್ ದಿಸ್ ಥಾರ್ ರಾಕ್ಸ್. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ ನಂತರ ನಿಮಗೆ ಗೊತ್ತಾಗಿರ್ಬೋದು, ಪ್ರತಿಯೊಂದು ಮನುಷ್ಯಂದು ಡ್ರೀಮ್ ಕಾರ್ ಅನ್ನು ಮನೆಗೆ ಕೊಂಡೋಗದೆ RS Car Modifies ಬಂದು ಮತ್ತೆ ಮನೆ ಕೊಂಡೋಗೋದು ಯಾಕಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಈ ತರ ಒಂದು ಕೆಲಸ ಮಾಡ್ಬೇಕು ಅಂತ ಇದ್ರೆ ಅದು ಎಲ್ಲಿಂದನೂ ಆಗಿರ್ಬೋದು, ಕರ್ನಾಟಕದ ಯಾವ್ದಾವ್ದೋ ಕಾರ್ನರ್ ಇಂದ ಆಗಿರ್ಬೋದು, ಎಲ್ಲಿಂದನೂ ಬಂದ್ರು RS Car Modifies ವಿಲ್ ಮೇಕ್ ಶೋರ್ ಪಾರ್ಕಿಂಗ್ ಇನ್ಸೈಡ್ ಮಾಡಿ, ಕಂಪ್ಲೀಟ್ ಒಂದು ಎನ್ಕ್ಲೋಸ್ಡ್ ಏರಿಯಾದಲ್ಲಿ ನಿಮ್ ಕಾರನ್ನು ಪಾರ್ಕಿಂಗ್ ಮಾಡಿ, ವಿ ವಿಲ್ ಡೂ ದ ಬ್ಯೂಟಿಫುಲ್ ವರ್ಕ್. ಸೊ ನಿಮ್ ಕಾರನ್ನು ಈ ತರ ಮಾಡಿಫಿಕೇಶನ್ ಮಾಡ್ಬೇಕು ಅಂತ ಇದ್ರೆ ಬನ್ನಿ RS Car Modifies. ಏನಪ್ಪಾ ಲೊಕೇಶನ್ ಬೇರೆ ತರ ಕಾಣ್ತಿದೆ ಅಂತ ಅನ್ಕೊಂಡಿದ್ರೆ, ವಿ ಡು ಹ್ಯಾವ್ 2 stores. ಒನ್ ಇಸ್ ಇನ್ ಎಕ್ಸಾಕ್ಟ್ ಅಪೋಸಿಟ್ ಟು ಗೋಪಾಲನ್ ಮಾಲ್. ಈ ಸ್ಟೋರ್ ಮಾಡಿರೋದೇ ಥಾರ್ ರಾಕ್ಸ್ ಕೆಲಸ ಮಾಡ್ಲಿಕ್ಕೆ. ಸೊ ದಸ್ ಇಸ್ ಅ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ವಾಟ್ ಯು ಹ್ಯಾವ್ ಡನ್ ಫಾರ್ ಕಂಪ್ಲೀಟ್ ಥಾರ್ ರಾಕ್ಸ್ ಆಗಿರ್ಬೋದು. ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ ಅಲ್ಲಿ ಥಾರ್ ರಾಕ್ಸ್ ರೆಡ್ ಇದೆ. ಅಗೇನ್ ಇಟ್ಸ್ ಅ ಬ್ರಾಂಡ್ ನ್ಯೂ ಕಾರ್. ಇಲ್ಲಿ ನೋಡ್ತಿರ್ಬೋದು ಮೈಸೂರಿಂದ ಬಂದಿರೋದು. ಅಗೇನ್ ಇಟ್ಸ್ ಅ ಬ್ರಾಂಡ್ ನ್ಯೂ ಥಾರ್. ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಥಾರ್ ರಾಕ್ಸ್, ಹಾಗೇನೆ ಹಿಂದೆನೂ ಥಾರ್ ಇದೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ದಿಸ್ ವರ್ಕ್ ಸ್ಪೇಸ್ ಇಸ್ ಡೆಡಿಕೇಟೆಡ್ ಫಾರ್ ಥಾರ್ ಅಂಡ್ ಥಾರ್ ರಾಕ್ಸ್. So all Thar and Thar Rocks lovers, please do visit RS Car Modifies. We are put up in Bangalore, which is near exact opposite to Gopalan Innovation Mall, and we are always ready to do any kind of service to your car. So thank you so much for watching this video, and I'll catch you with you in the next video. Till then, bye bye.